ಫುಲ್ ಹ್ಯಾಪಿಯಾಗಿದ್ದಾರೆ, ಖುಷಿಯಾಗಿದ್ದಾರೆ. ಗೈಸ್ ಹೇಳ್ಬೇಕು ಅಂದ್ರೆ ನಾನು ಆ್ಯಕ್ಚುಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋ ಅಂಥ ಜಾಗ ಇದೆ. ಖುಷಿ ಇದೆ. ನೀನು ತೋರಿಸ್ಬೇಕಾಗಿದೆ. ಫಸ್ಟ್ ನಾವು ಇದೇ ತೋರಿಸ್ಬೇಕಿತ್ತು. ಹಿಂಗೆ ಗೈಸ್ ಮಾತಾಡೋದು. ಜೊತೆಗೆ ನೀನು ಇರಲು ಬದುಕು ಜೇನು. ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಗೊತ್ತಾ ಗೈಸ್, ನಮ್ಮ ಮನೆ ಹೋಮ್ ಟೂರ್ ಮಾಡ್ತಾ ಇದ್ದೀವಿ. ಸೊ ಪುಟ್ಟ ಮನೆ. ಸೊ ಹೇಗಿದ್ದೀವಿ ನಾವು ಏನು ಎತ್ತ ಅಂತೆಲ್ಲ ತೋರಿಸ್ತೀನಿ ನಿಮಗೆ. ಸೊ ಈ ವ್ಲಾಗ್ ಮಾಡೋಕ್ಕೆ ನೀವು ಎಕ್ಸೈಟ್ ಆಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಸೊ ನಾನಂದ್ರೆ ತುಂಬ ಖುಷಿಯಾಗಿದ್ದೀನಿ ಗೈಸ್, ಯಾಕಂದರೆ ಒಂದು ಪುಟ್ಟ ಮನೆಯನ್ನು ನಮ್ಮದು ಅನ್ನೋದು ನಾವು ಬಂದಿದ್ದೀವಿ. ಸೊ ಅದನ್ನು ತೋರ್ಸೋಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಇವತ್ತಿಗೆ ನನ್ನೊಟ್ಟಿಗೆ ಯಾರಿದ್ದಾರೆ ಗೊತ್ತಾ, ನಮ್ಮ ಚೋಟಾರಿ. ಆಯ್ತು ಚೋಟು, ಆಯ್ ಮಾಡು ಕೈರಿಂಗನ್ನು. ರೆಡಿ ಮಾಡಿಲ್ಲ, ಹಾಗೆ ಬಿಟ್ಬಿಟ್ಟಿದ್ದೀವಿ. ಇವತ್ತು ಫುಲ್ ಎಣ್ಣೆ ಇಟ್ಟು ಫುಲ್ ಕಳಿಸಿದಾರೆ ಲಕ್ಷಣ. ಸೊ ಕೂಲ್ ಆಗಲಿ. ಅವಳ ಪ್ರಪಂಚದಲ್ಲಿರೋ ಎಲ್ಲ ಖುಷಿನೂ ನನ್ನ ಬದುಕಕ್ಕೆ ತಂದಿದ್ದಾಳೆ. ಪ್ರತಿ ಕ್ಷಣ ನನ್ನ ಎದೆ ಬಡ್ಕೊಳ್ಳುತ್ತೆ, ಹೆದರುತ್ತೆ. ಒಳಗಡೆ ಬಂದ್ವಾ? ಸೊ ನಮ್ಮ ಮನೆಗೆ ಸ್ವಾಗತ, ಸುಸ್ವಾಗತ. ಸೊ ಫಸ್ಟು ಕಿಚನಿಂದ ಸ್ಟಾರ್ಟ್ ಮಾಡ್ಕೊಂಡು ಬರೋಣ ಗೈಸ್, ಬನ್ನಿ. ಹಂಗೆ ನನ್ನ ಫಾಲೋ ಮಾಡಿ. ಕಮ್ ಆ ಕಡೆ ಈ ಕಡೆ ಏನೋ ನೋಡಬೇಡಿ, ನನ್ನನ್ನು ಫಾಲೋ ಮಾಡಿ. ಬನ್ನಿ. ಎಸ್, ವೆಲ್ಕಮ್ ಟು ಮೈ ಕಿಚನ್. ಸೊ ಗೈಸ್ ನೋಡಿ, ಸೊ ತುಂಬ ಈ ಸಿಂಕು ತುಂಬ ಸ್ಪೇಷಿಯಸ್ ಆಗಿ ಕೊಟ್ಟಿದ್ದಾರೆ ಗೈಸ್. ಇದೊಂದು ನಂಗೆ ತುಂಬ ಇಷ್ಟ ಆಯಿತು, ಯಾಕಂದರೆ ನಾವು ನೋಡಿರೋಂಥ ಅಷ್ಟು ಮನೆಗಳಲ್ಲೂ ತುಂಬ ಚಿಕ್ಕದೇ ಕೊಡ್ತಿದ್ರು. ಬಟ್ ಇಲ್ಲಿ ನಂಗೆ ಖುಷಿ ಆಯ್ತು, ಯಾಕಂದರೆ ದೊಡ್ಡ ಪಾತ್ರೆ ಇಟ್ಕೊಂಡು ಕೂಡ ವಾಶ್ ಮಾಡ್ಕೋಬೋದು ಅಂತ. ಆ್ಯಂಡ್ ಅದಾದಮೇಲೆ ಇಲ್ಲೆಲ್ಲ ವಾಶ್ ಮಾಡಿರೋವಂಥ ಡಿಶಸ್ ಇಟ್ಟಿದ್ದೀನಿ. ಸೊ ಇಲ್ಲಿ ನಾವು ಹೇಳಿದ್ದಲ್ಲ ಗೈಸ್, ಅವತ್ತು ನಾನು ಮನೆಗೆ ಬಂದಿದ್ದ ಆ ಇದರಲ್ಲಿ ಹೇಳಿದ್ದೆ, ಏನೋ ಈ ಸ್ಟ್ಯಾಂಡ್ ಕೊಡ್ತಾ ಇಲ್ಲ ಅಂತ, ನಿಮಗೆ ನೆನಪಿರ್ಬೋದು. ಸೊ ಆ ಸ್ಟ್ಯಾಂಡು ನಮ್ಮ ಡ್ಯಾಡಿನೇ ರೆಡಿ ಮಾಡೋದು, ಹಾಗಾಗಿ ಕೂರ್ತಿದೆ. ಸೊ ಬಟ್ ಹೇಳ್ಬೇಕಂದ್ರೆ ಸ್ವಲ್ಪ ಪುಟ್ಟು ಒಲೆ ಆಯಿತು ಗೈಸ್. ಇದು ಪುಟ್ಟು ಒಲೆ ಆಯಿತು ನಮಗೆ. ಬಟ್ ಏನೊಂದು ದೊಡ್ಡ ಪಾತ್ರೆ ಇಡೋಕ್ಕಾಗಲ್ಲ. ಸೊ ಇಟ್ಸ್ ಓಕೆ, ನಮಗೆ ಇಷ್ಟೇ ಸಾಕು ಅಂತ. ಆ್ಯಂಡ್ ಹಂಗೆ ಬಂದರೆ ಇಲ್ಲಿ ಸ್ವಲ್ಪ ಬಾಕ್ಸಸ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಇದು ಒಂದನ್ನು ಮಾತ್ರ ಗೈಸ್ ನೋಡಿ, ಇದು ಕಾಣ್ತಿದೆಯಲ್ಲ ಸ್ಟೆಪ್ಸು, ಇದೊಂದನ್ನು ಮಾತ್ರ ನಾನು ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದು. ಇನ್ನೊಂದು ಹೇಳ್ಬೇಕಂತಂದರೆ ಇಲ್ಲಿ ನೋಡಿ, ಇಲ್ಲಿ ನಾನು ರೇಷನ್ ಐಟಮ್ ಏನಿದೆ ಹಿಂಗೆ ಇಟ್ಕೊಬಿಟ್ಟಿದ್ದೀನಿ. ಬಿಕಾಸ್ ಯಾಕೆ ಅಂತಂದರೆ ಇನ್ನೂ ನಾವು ಏನೋ ತೊಗೊಂಡು ಬಂದು ಅಲ್ಲ ಸೆಟ್ ಮಾಡಿಲ್ಲ ಹಾಗಾಗಿ. ಸೊ ಹೋಗಬೇಕು ಡಿಮಾರ್ಟ್ಗೆ, ಹೋಗೋಣ ನಿಧಾನಕ್ಕೆ ಒಂದೊಂದೇ ಎಲ್ಲನೂ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ಅದಾದಮೇಲೆ ಇಲ್ಲಿ ಬಂದರೆ ಇಟ್ಟಿರೋವಂಥ ಎಲ್ಲ ನೀವಿದೆ ಪಾತ್ರೆಗಳೆಲ್ಲ ಇಟ್ಕೊಂಡಿದ್ದೀನಿ. ಈ ಕಡೆ ಎಲ್ಲ ಬಾಕ್ಸಸ್. ಸೊ ಇಲ್ಲಿ ಇಷ್ಟು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದೆಲ್ಲ ತರಕಾರಿದೆಲ್ಲ ನಾನು ಸ್ಟ್ಯಾಂಡ್ ತರಬೇಕು ಗೈಸ್. ಆ ಸ್ಟ್ಯಾಂಡಿಗೂ ನಾನು ತೊಗೊಂಡು ಬಂದಿಲ್ಲ, ಸ್ಟ್ಯಾಂಡ್ ತಂದಿಲ್ಲ, ಇದು ಬಾಕ್ಸಸ್ ತಂದಿಲ್ಲ. ಸೊ ಹಾಗಾಗಿ ಇನ್ನು ಏನೂ ಇಷ್ಟು ಸೆಟ್ ಮಾಡಿಲ್ಲ, ಇರೋದ್ರಲ್ಲಿ ಹೋಗ್ತಾ ಇದ್ದೀವಿ. ಒಂದೊಂದೇ ತೊಗೊಳ್ಳೋಣ ಅಂತ. ಆ್ಯಂಡ್ ಇದು ಮಿಕ್ಸಿ. ಕ್ಯಾಮ್ರಾಮನ್ಗೆ ಬೋರ್ ಹೊಡಿತಾ ಇರ್ಬೋದು ಮೋಸ್ಟ್ಲಿ, ಕ್ಯಾಮ್ರಾ ಇಟ್ಕೊಂಡು ಸಾಕಾಗಿದೆ ಅಂತ. ಸೊ ಇಲ್ಲಿಗೆ ನಮ್ಮ ಕಿಚನ್ ಟೂರ್ ಮುಗಿಯುತ್ತೆ. ಇನ್ನೂ ಕೆಲವೊಂದು ಐಟಮ್ಸ್ ತರೋದಿದೆ ಗೈಸ್ ನಮ್ಮ ಕಿಚನ್ಗೆ, ತೊಗೊಂಡು ಬರಬೇಕು. ಬಟ್ ಮೇನ್ ಏನು ಗೊತ್ತಾ, ಜಾಗನೇ ಇಲ್ಲ ಗೈಸ್. ಇಲ್ಲಿ ಇನ್ನೊಂದು ಸ್ವಲ್ಪ ಜಾಗ ಇರಬೇಕಿತ್ತು. ಅಲ್ಲಿ ಮೇಲೆ ಎಲ್ಲ ನಾವು ಇಟ್ಬಿಟ್ರೆ ನಾನು ಹೆಂಗೆ ಎತ್ಕೊಳಕ್ಕಾಗುತ್ತೆ. ಇರೋದು ಮೊದಲೇ ನಾನು ಇಷ್ಟೇ ಹಂಗಾಗಿ ಸ್ವಲ್ಪ ಕಷ್ಟ ಇದೆ. ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಈಗ ಆಫ್ ಮಾಡ್ತಾಯಿದ್ದೀನಿ ಕಿಚನ್. ಸೊ ಈಗ ನಮ್ಮ ಕಿಚನ್ ಟೂರ್ ಮುಗಿದಿದೆ. ಸೊ ನೆಕ್ಸ್ಟು ಮೇನ್ ತೋರಿಸ್ಬೇಕಾಗಿದೆ. ಫಸ್ಟ್ ನಾವು ಇದೇ ತೋರಿಸ್ಬೇಕಿತ್ತು. ಸೊ ಈಗ ನೋಡಿ, ನಮ್ಮ ಪುಟ್ಟ ದೇವರ ಟಡನ್ 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 ಮಿಸ್ ಪೂಜೆ ಎಲ್ಲ ಮುಗಿದಿದೆ. ಬೆಳಗ್ಗೆ ಪೂಜೆ ಮಾಡಿದ್ದೀನಿ ಇವತ್ತು. ಸೊ ಇವಾಗ ಆಷಾಢ ಮಾಸ ಇರೋದ್ರಿಂದ ನಾನು ಈ ಥರ ಲಕ್ಷ್ಮೀನ ಕುಣಿಸಿದ್ದೀನಿ. ಸೊ ದಿನ ಸಂಜೆ ಪೂಜೆ ಮಾಡೋಣ ಅಂತ. ಸೊ ಇದು ನಮ್ಮ ಒಂದು ಪುಟ್ಟ ದೇವರ ಮನೆಗೆ ಬಂದಿದ್ದಿನ ನಾನು ಕಳಸ ಎಲ್ಲನೂ ಇಟ್ಟಿರಲಿಲ್ಲ ಗೈಸ್. ಹಂಗೆ ಫೋಟೋ ಇಟ್ಟು ಫಸ್ಟ್ ಡೇ ಬಂದಿದ್ದೀವಿ ಅಂತ ಪೂಜೆ ಮಾಡಿದ್ವಿ. ಸೊ ಇವಾಗ ಕಳಸ ಎಲ್ಲ ಇಟ್ಟು ಇಷ್ಟೇ ಸಿಂಪಲ್ಲಾಗಿರಬೇಕು ಗೈಸ್. ನನ್ನ ದೇವ್ರ ಮನೆ ಅಂದರೆ ಎಲ್ಲ ವಾಶ್ ಮಾಡಿ ತೊಳೆದು ಎಲ್ಲ ಆಗಿದ್ರೆ ಚಂದ. ಹಾಗಾಗಿ ನನಗೆ ಇಷ್ಟೇ ಸಾಕು ಗೈಸ್, ನಂಗೆ ತುಂಬ ಇಷ್ಟ. ನಾನು ನೆಕ್ಸ್ಟು ಬನ್ನಿ ಈ ಕಡೆ ಬನ್ನಿ. ನೋಡಿದ್ರೆ ಗೈಸ್ ಫಸ್ಟು ಇದೇ ದೇವ್ರ ಮನೆ ಸಿಗುತ್ತೆ. ಆ್ಯಂಡ್ ಹಂಗೆ ಬಂದರೆ ಇಲ್ಲಿ ಕಿಚನ್ ಸಿಗುತ್ತೆ. ಸೊ ಕಿಚನ್ ಪಕ್ಕನೇ ಗೈಸ್ ಬೆಡ್ರೂಮ್ ಇದೆ, ಹೋಗೋಣ ಬನ್ನಿ. ಸೊ ವೆಲ್ಕಮ್. ಕವರ್ ಮಾಡಿ ಗೈಸ್, ನೋಡಿದ್ರಲ್ಲ. ಸೊ ಇಲ್ಲಿ ರೂಮ್ಗೆ ಇನ್ನು ಐಟಮ್ಸ್ ತರೋದು ಇದೆ, ಬಟ್ ತರೋದಕ್ಕೆ ಟೈಮ್ ಹಿಡಿಯುತ್ತೆ. ಹಾಗಾಗಿ ಸದ್ಯಕ್ಕೆ ನಾವು ಏನೋ ಇಟ್ಟಿಲ್ಲ. ಆ್ಯಂಡ್
ಅದೇ ರೀತಿನೇ ನಾವು ಅಲ್ಲಿರೋ ಮನೇಲಿ ಏನಿದೆ ನಮ್ಮದು ವಾರ್ಡ್ರೋಬ್ ಯಾವುದನ್ನು ನಾವು ತೊಗೊಂಡು ಬಂದಿಲ್ಲ ಇಲ್ಲಿಗೆ. ಸೊ ನೋಡಿ ಇದು ಒಂದು ದೊಡ್ಡ ರೂಮ್ ಗೈಸ್. ಸೊ ಇಲ್ಲಿ ನಾವು ಒಂದು ಬೆಡ್ ಹಾಕ್ಕೊಂಡಿದ್ದೀವಿ. ಸೊ ಇದಕ್ಕಿನ್ನ ಅಲ್ಲಿ ಮಂಚ ಇದ್ದಿದ್ದು ಅದೆಲ್ಲನೂ ಎತ್ಕೊಂಡು ಬಂದು ಇಲ್ಲಿ ಫಿಟ್ ಮಾಡಿ ಅಷ್ಟೆಲ್ಲ ಪೇಷನ್ಸ್ ಇಲ್ಲ. ಆ್ಯಂಡ್ ಇನ್ನೊಂದು ಅಲ್ಲೂ ಕೂಡ ನಾವು ಹೋಗ್ತಾ ಇರ್ತೀವಿ ಉಳ್ಕೊಳ್ತಾ ಇರೋದ್ರಿಂದ ಸೊ ಬೇಡ ಎಲ್ಲನೂ ತೊಗೊಂಡು ಬರೋದು ಅನ್ನೋದಕ್ಕೋಸ್ಕರ ನಾವು ತೊಗೊಂಡು ಬಂದಿಲ್ಲ. ಸದ್ಯಕ್ಕೆ ಸಿಂಪಲ್ಲಾಗಿ ಇಟ್ಕೊಂಡಿದ್ದೀವಿ. ಇನ್ನೂ ನೋಡೋಣ ಮುಂದಕ್ಕೆ ಏನೇನು ಮಾಡ್ತೀವಿ ಆಲ್ಟ್ರೇಷನ್ ಅಂತ ನಮಗೆ ಗೊತ್ತಿಲ್ಲ. ಬಟ್ ಆದರೆ ಇಲ್ಲಿಗೆ ವಾರ್ಡ್ರೋಬು ಮತ್ತು ಒಂದು ದಿವಾನ ತರೋದಂತೂ ಕನ್ಫರ್ಮ್. ಸೊ ಅದು ಬೆಂಗಳೂರಿಂದ ತೊಗೊಂಡು ಬರಬೇಕು. ಒಂದಿನ ಟೈಮ್ ಫ್ರೀ ಮಾಡ್ಕೊಂಡು ಹೋಗೋದಿದೆ, ಹಾಗಾಗಿ ಹೋಗೋಣ. ಅದನ್ನು ಬ್ಲಾಗ್ ಮಾಡ್ತೀನಿ, ನೀವು ನೋಡಿದ್ರೆ. ಒಂದು ಪುಟ್ಟು ಬಾಕ್ಸ್ ಇಟ್ಕೊಂಡಿದ್ದೀವಿ ನಾವು ಇವಾಗ ಸದ್ಯಕ್ಕೆ ಬಟ್ಟೆಗಳೆಲ್ಲ ಇಟ್ಕೊಳ್ಳೋಣ ಅಂತ. ಆ್ಯಂಡ್ ಇದ್ರ ಮೇಲೆ ವಾಶ್ ಮಾಡಿರೋಂಥ ಬಟ್ಟೆಗಳೆಲ್ಲ ಹಾಕ್ಬಿಟ್ಟಿದ್ದೀನಿ. ಸೊ ನೀಟಾಗಿ ಕಾಣಲಿ ಅಂತ ಈ ಥರ ಕವರ್ ಮಾಡಿದ್ದೀನಿ ಗೈಸ್. ಇಲ್ಲಿ ನೋಡಿದ್ರಲ್ಲ ಆಲ್ರೆಡಿ ನಮ್ಮ ಪ್ರೇಮಿ ಕೂತಿದ್ದಾಳೆ. ಸೊ ಇಲ್ಲೊಂದು ಚಿಕ್ಕ ಬೆಡ್. ಆ್ಯಂಡ್ ಅದಾದಮೇಲೆ ಕ್ಲೋಸ್ ಮಾಡ್ತೀನಿ. ಈಗ ಕ್ಲೋಸ್ ಮಾಡಿದ್ರೆ ಗೈಸ್ ನೋಡಿದ್ರಲ್ಲ ಇದೊಂದು ದೊಡ್ಡ ರೂಮ್, ದೇವ್ರ ಮನೆ, ಕಿಚನ್ ಆಯಿತು. ಈಗ ಬಂದರೆ ಹಾಲ್. ನಿಮ್ಗೀಗ ಹಾಲ್ ಸಿಗುತ್ತೆ ಗೈಸ್. ಹಾಲ್ ಹೇಗಿದೆ ಗೊತ್ತಾ, ಈ ಕಡೆ ಒಂದು ಟೀಪಾಯ್ ಇಟ್ಕೊಂಡಿದ್ದೀವಿ. ಸದ್ಯಕ್ಕೆ ಟವಲ್ ಹಾಕಿದ್ದೀವಿ ಟೀಪಾಯ್. ಅದಾದಮೇಲೆ ಇಲ್ಲಿ ಪುಟ್ಟದೊಂದು ಸೋಫಾ. ಆ್ಯಂಡ್ ಇದು ನಮ್ಮ ಚೋಟಾರಿದ್ದು ಸ್ಲೇಟ್ ಇಟ್ಕೊಂಡು ಖುಷಿ. ಸೊ ಇಲ್ಲಿ ಒಂದು ಪುಟ್ಟದೊಂದು ಸೋಫಾ ಇದೆ. ಸೊ ಸದ್ಯಕ್ಕೆ ಇದೆ ಸಾಕು ಗೈಸ್. ಅಲ್ಲಿರೋ ತುಂಬ ದೊಡ್ಡ ಸೋಫಾ ಮನೇಲಿರೋದು ಅದೆಲ್ಲ ತೊಗೊಂಡು ಬಂದರೆ ಇದೆಲ್ಲ ಫಿಲ್ ಆಗಿಬಿಡುತ್ತೆ, ಜಾಗನೇ ಇರೋದಿಲ್ಲ. ಸೊ ಇಷ್ಟು ಸಾಕು. ಆ್ಯಂಡ್ ನೋಡ್ಬೋದು ಗೈಸ್ ಇಲ್ಲಿ ವಾಟರ್ ಕ್ಯಾನ್ ಇಟ್ಕೊಂಡಿದ್ದೀವಿ ನೀರ್ದು. ಹಾಗೆ ನೋಡಿದ್ರೆ ಇದೇ ಮಿಂಟ್ ಅಷ್ಟೇ ರೂಮ್. ಸೊ ಈ ರೂಮಲ್ಲಿ ಏನಿಟ್ಟಿದ್ದೀವಿ ಏನು ಅಂತ ನೀವು ನೋಡ್ಬೋದು. ಇರ್ಬಿಡಿ. ಸೊ ವೆಲ್ಕಮ್ ಈ ಕಡೆಯಿಂದ. ಗೈಸ್ ಇದು ಏನು ಗೊತ್ತಾ, ನಮ್ಮದು ಐಟಮ್ ರೂಮ್ ಗೈಸ್. ನಾವಿಲ್ಲಿ ತುಂಬ ಐಟಮ್ಸ್ ಎಲ್ಲ ಮಾಡ್ತೀವಿ. ಸೊ ಎಲ್ಲ ಪ್ಯಾಕೆಟ್ ಮಾಡ್ತೀವಿ. ಹಾಗಾಗಿ ನಮ್ಮ ಐಟಮ್ಸ್ ನೀವು ನೋಡ್ಬೋದು ನೋಡಿ. ಸದ್ಯಕ್ಕೆ ಎಕ್ಸಾಂಪಲ್ ಆಗಿದೆ, ಅಲ್ಲಿ ಕಾಣ್ತಾ ಇದೆ. ಇಲ್ಲೆಲ್ಲ ಕವರ್ ಆಗಿದೆ. ಸೊ ನಮ್ಮ ಐಟಮ್ಸ್ನ ನಾವು ಇದು ಐಟಮ್ಗೆ ಅಂತಲೇ ರೂಮ್ ಫಿಕ್ಸ್ ಮಾಡಿಬಿಟ್ಟು ಈ ರೂಮ್ ಇಟ್ಬಿಟ್ಟಿದ್ದೀವಿ. ಬಿಕಾಸ್ ನಾವೆಲ್ಲನೂ ತೆಗೆದು ಯಾವಾಗೂ ಎತ್ತಿಡೋಕ್ಕಾಗೋದಿಲ್ಲ ಅನ್ನೋದಕ್ಕೋಸ್ಕರ. ಸೊ ಇದು ಪರ್ಮನೆಂಟ್ ಆಗಿರುತ್ತೆ. ಬಂದ ತಕ್ಷಣ ಕೂತ್ಕೊಂಡು ಐಟಮ್ ಮಾಡೋದಕ್ಕೆ ಜಾಗ ಇರಲಿ, ಇದಕ್ಕೆ ಸಪ್ರೇಟ್ ರೂಮ್ ಬೇಕೇ ಬೇಕು ಅನ್ನೋದಕ್ಕೋಸ್ಕರನೇ ನಾವು ಇದು ಮಾಡಿದ್ದು. ಆ್ಯಂಡ್ ಅದಾದಮೇಲೆ ಗೈಸ್ ಈ ಒಂದು ವಿಂಡೋ ಈ ಕಡೆ ಇಟ್ಟಿರೋದ್ರಿಂದ ಸಿಕ್ಕಾಪಟ್ಟೆ ಬೆಳಕು ಬರುತ್ತೆ, ಗಾಳಿನೂ ಬರುತ್ತೆ ಗೈಸ್. ಇದು ಸಖತ್ ಇಷ್ಟ ಆಯ್ತು ನನಗೆ ರೂಮು. ಬಟ್ ಆ ರೂಮಲ್ಲಿ ಏನು ಗೊತ್ತಾ, ವಿಂಡೋ ಆ ಸೈಡ್ ಇದೆ. ಸೊ ಅಲ್ಲಿ ಬರೀ ಗಾಳಿ ಒಂದೇ ಬರುತ್ತೆ, ಅಷ್ಟು ಬೆಳಕು ಬರೋದಿಲ್ಲ ಆ ರೂಮಲ್ಲಿ. ಬಟ್ ಈ ರೂಮಲ್ಲಂತೂ ಮಸ್ತಾಗಿ ಬರುತ್ತೆ. ಸೊ ಬೆಳಕು ಬಂದಷ್ಟು ನಾವೆಲ್ಲ ಆ್ಯಕ್ಟಿವ್ ಆಗಿರ್ತೀವಿ ಗೈಸ್. ಸೊ ಹಂಗಾಗಿ ಇಲ್ಲಿ ಐಟಮ್ ಮಾಡೋದಕ್ಕೆ ಆ್ಯಕ್ಟಿವ್ ಬೇಕು ಅಂತ ಇದ್ದೀವಿ. ಎಷ್ಟು ಗಾಳಿ ಬರುತ್ತೆ ಅಂತ ತೋರಿಸ್ತೀನಿ. ಈ ಕಡೆ ನಿಂತ್ಕೊಂಡ್ಬಿಟ್ರೆ ಸಣ್ಣ ಗಾಳಿ ಬರುತ್ತೆ, ಎಷ್ಟು ಸಖತ್ತಾಗಿದೆ ಗೊತ್ತಾ ಗೈಸ್ ಇಲ್ಲಿ. ಆ್ಯಂಡ್ ಇದು ಮುಗೀತು. ಸೊ ನೆಕ್ಸ್ಟ್ ಬನ್ನಿ. ಸೊ ಈ ರೂಮ್ ಕತೆ ಮುಗೀತು. ಆ್ಯಂಡ್ ನಾನು ಒಬ್ಬಳೇ ಮಾತಾಡ್ತಾ ಇದ್ದೀನಿ ಅಂತ ಅನಿಸ್ತಿದೆ ಅಲ್ವಾ ಗೈಸ್ ನಿಮಗೆ? ಹಾಂ ಆಗ್ತಾ ಇದ್ದಾರೆ ಆಲ್ರೆಡಿ ಅವರು. ಸೊ ಅವ್ರು ಕಂಟಿನ್ಯೂ ಮಾಡ್ತಾರೆ. ಹಾಯ್ ಇಷ್ಟೊಂದು ನಾಚಿಕೆನ ಆಗೋರು. ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಮಸ್ತೆ. ಆ್ಯಕ್ಚುಲಿ ಐಟಮ್ ರೂಮ್ ಬಗ್ಗೆ ನೀನೇ ಮಾತಾಡಬೇಕಿತ್ತು, ನಾನೇ ಹೇಳ್ಬಿಟ್ಟೆ. ಐಟಮ್ ಇದೆ ನನ್ನ ರೂಮು. ಇದು ನಿನ್ನ ರೂಮಾ? ಎಲ್ಲದಕ್ಕಿಂತ ಇಲ್ಲೇ ಬಂದಿರೋಂಥ ಜಾಗ, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು. ಇದೇ ನನ್ನ ಜೀವ, ಇದೇ ನನ್ನ ಒಂದು ಆಸ್ತಿ, ಇದೇ ನನ್ನ ತಾಯಿ, ಇದೇ ನನ್ನ ತಾಯಿ ಆಗಿದೆ ನನ್ನ ಕಾಪಾಡ್ತಾ ಇರೋದು. ಹಂಗಾಗಿ ಇದು ನನಗೆ ಇಷ್ಟವಾದ ಜಾಗ. ಸೊ ಇದರಿಂದಾನೇ ಹಿಂಗೆ ಬೆಳಕು ಕಾಣುತ್ತೆ. ಸೊ ಇದರಿಂದಾನೇ ನಾವು ಊಟ ಮಾಡ್ತಾ ಇರೋದು. ಹಾಗಾಗಿ ಇದು ಆಬ್ವಿಯಸ್ಲಿ ಫೇವ್ರೆಟ್ ಪ್ಲೇಸ್ ಆಗೇ ಇರುತ್ತೆ ಗೈಸ್. ಸೊ ಅದಾದಮೇಲೆ ನೆಕ್ಸ್ಟ್ ಇವಾಗ ಇಷ್ಟೊತ್ತು ನೀವೆಲ್ಲ ನೋಡಿದ್ರಲ್ಲ, ಎಲ್ಲ ವಿಡಿಯೋ ಮಾಡಿದ್ದೆಲ್ಲ ಇವರೇನೆ, ಅದು ನಿಮ್ಮ ಮೇನ್ ನಾನು. ಸೊ ಗೈಸ್ ನೆಕ್ಸ್ಟ್ ಏನಿದೆ ಅಂತ ಇವ್ರು ರೂಮ್ ಆದ ತಕ್ಷಣ ಇದು ನೋಡಿ, ಇದು ಹಾಲಲ್ಲೇ ಬಿಡು, ಹಾಲಲ್ಲೇ ಇದು ವಾಶ್ ಬೇಷನ್ ಇದೆ. ಸೊ ಹ್ಯಾಂಡ್ ವಾಶ್ಗೆ. ಆ್ಯಂಡ್ ಅದಾದಮೇಲೆ ನೀವು ಇಲ್ಲಿ ನೋಡಿದ್ರಲ್ಲ, ಈ ರೂಮ್ ಪಕ್ಕನೇ ಇರೋವಂಥದ್ದು ವಾಶ್ರೂಮು. ಸೊ ಯು ಕ್ಯಾನ್ ಸಿ ಗೈಸ್ ನೋಡಿ, ವೆಸ್ಟರ್ನ್ ವಾಶ್ರೂಮ್ ಇದೆ. ಸೊ ಇದು ಆ್ಯಕ್ಚುಲಿ ತುಂಬ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋವಂಥ ಜಾಗ ಇವ್ರೇ, ಅದು ಚಾನ್ಸೇ ಇಲ್ಲ. ಅಯ್ಯೋಯ್ಯೋ ಹೇಳೋದಕ್ಕೆ ಇದಾಗ್ತಿದೆ, ಬಟ್ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಇವರೇ ಗೈಸ್. ಸೊ ಇದಾಗಿತ್ತು. ಆ್ಯಂಡ್ ಅದಾದ ಮಾಡ್ತಾಯಿದ್ದೀನಿ.
ಸೊ ಇಲ್ಲಿ ಈ ಕಡೆ ವಿಂಡೋ ಸೈಡಲ್ಲಿ ನಾವು ಮಿರರ್ನ ಇಟ್ಟಿದ್ದೀವಿ. ಆ್ಯಕ್ಚುಯಲಾಗಿ ಈ ಸೈಡೇ ನಾವು ಮಿರರ್ನ ಇಡಬೇಕು, ಬಟ್ ಆದರೆ ಏನು ಗೊತ್ತಾ, ನಾನು ಹೇಳಿದ್ನಲ್ಲ ರೂಮಲ್ಲಿ ಗೈಸ್ ಇನ್ನೂ ನಾವು ಸೆಟಲ್ ಆಗಿಲ್ಲ, ಡ್ರೆಸ್ಸಿಂಗ್ ಟೇಬಲು ಆ ಥರ ಎಲ್ಲ ಏನೋ ತೊಗೊಂಡು ಬಂದಿಲ್ಲ. ಸದ್ಯಕ್ಕೆ ನಮಗೆ ಇರ್ಬಿಟ್ಟು ಸದ್ಯಕ್ಕೆ ಮಿರರ್ ಬೇಕೇ ಬೇಕು ಅನ್ನೋದಕ್ಕೋಸ್ಕರ ನಾವು ಸದ್ಯಕ್ಕೆ ಇಲ್ಲೊಂದು ಟೈ ಮಾಡಿದ್ದೀವಿ ಅಷ್ಟೇ ವಿಂಡೋಗೆ. ಬಟ್ ಇನ್ನು ಸೆಟ್ ಮಾಡಬೇಕು ಗೈಸ್. ಹಂಗಾಗಿ ಸದ್ಯಕ್ಕೆ ಸಿಂಪಲಾಗಿ ಇಟ್ಕೊಂಡಿದ್ದೀವಿ. ಸೊ ಇದು ನಮ್ಮ ಮನೆ. ಆ್ಯಂಡ್ ಇನ್ನೊಂದು ನಮ್ಮ ಮನೆ ಪಕ್ಕ ಸ್ವಲ್ಪ ನಮಗೆ ಜಾಗ ಇದೆ, ಸೊ ಅದನ್ನು ನಿಮ್ಗೆ ತೋರಿಸ್ಬಿಡ್ತೀನಿ. ಯಾಕಂದ್ರೆ ನಾವು ಸ್ವಲ್ಪ ಐಟಮ್ಸ್ ಇಟ್ಕೊಂಡಿದ್ದೀವಿ ಹಾಗಾಗಿ. ಸೊ ಬನ್ನಿ, ಈಗ ನಿಮ್ಗೆಲ್ಲರಿಗೂ ನಮ್ಮ ಮನೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಮಗಂತೂ ತುಂಬಾ ಇಷ್ಟ ಆಗಿದೆ. ಸೊ ಬನ್ನಿ ನೋಡಿ, ಹಾಗೆ ಈಚೆ ಬಂದೆ, ಇದೆಲ್ಲ ಪಿಲ್ಲರ್ಸಾ. ಸೊ ನೋಡಿ ಗೈಸ್, ಇದು ಸ್ಲಿಪ್ಪರ್ ಸ್ಟ್ಯಾಂಡ್ ಇಡಬೇಕಿತ್ತು, ಇನ್ನು ಸ್ಲಿಪ್ಪರ್ ಸ್ಟ್ಯಾಂಡ್ ತಂದಿಲ್ಲ, ಹಾಗಾಗಿ ಎಲ್ಲ ಇಲ್ಲೇ ಇಟ್ಟಿದ್ದೀವಿ. ಹಾಂ, ಇದು ಗೈಸ್ ಹೇಳ್ಬೇಕಂದ್ರೆ ನಾನು ಆ್ಯಕ್ಚುಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋ ಅಂಥ ಜಾಗ ಇದೇನೆ. ಯಾಕೆಂದರೆ ಹೇಳ್ತಿದ್ದೀನಿ, ಇಲ್ಲಿ ಡಸ್ಟ್ಬಿನ್ನು, ಬಕೆಟು ಆ್ಯಂಡ್ ವಾಷಿಂಗ್ ಮಿಷಿನ್ ಇದೆ. ಸೊ ವಾಷಿಂಗ್ ಮಿಷಿನ್ ಎಲ್ಲನೂ ನಾವು ಇಲ್ಲೇ ಹಾಕೋಬೇಕು, ಜಾಗ ಇಲ್ಲ ಗೈಸ್ ಆ್ಯಕ್ಚುಲಿ, ಅದು ಇಡೋದಕ್ಕಾಗಲ್ಲ, ಹಂಗಾಗಿ ಹೊರಗಡೆ. ಆ್ಯಂಡ್ ಇದೊಂದು ಮಾಬ್ ಇಟ್ಕೊಂಡಿದ್ದೀವಿ, ಸುತ್ತ ಈ ಥರ ಜಾಗ ಇದೆ, ಈ ಥರ ಹೋಗ್ತಾ ಇದ್ದಾರೆ. ಆ್ಯಂಡ್ ನಾನೇನು ಮಾಡ್ತೀನಿ ಗೊತ್ತಾ ಗೈಸ್, ಆ್ಯಕ್ಚುಲಿ ಬೆಳಗ್ಗೆ ಹೊತ್ತು ಫುಲ್ಲು ಬಿಸಿಲು ಬರುತ್ತೆ ಗೊತ್ತಾ, ಬೆಳಗ್ಗೆ ಬಂದಾಗ ಇಲ್ಲೊಂದು 10 ನಿಮಿಷ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಕೂಲಾಗಿ ಬಿಸಿಲು ಎಲ್ಲ ತೊಗೊಂಡು ಚೆನ್ನಾಗಿ ಅನಿಸುತ್ತೆ, ಫೀಲು ಹೋಗ್ತೀವಿ. ಆ್ಯಂಡ್ ಅದಾದಮೇಲೆ ಸಂಜೆ ಫಿರ್ಗೆಸ್ ನಾವೆಲ್ಲ ಮನೇಲಿದ್ದಾಗ ಎಲ್ಲರೂ ಸಂಜೆ ಟೈಮ್ ಬಂದಾಗ ಇಲ್ಲೆಲ್ಲ ಬಂದು ಕೂತ್ಕೊಂಡು ತಣ್ಣಗಿರೋ ವಾತಾವರಣ. ಸ್ಟಾರ್ಟಿಂಗಲ್ಲಿ ಮಳೆ ಬರೋ ಥರ ಫುಲ್ ಮೋಡೋ ಥರ ಎಲ್ಲ ಇತ್ತು ಗೊತ್ತು ಗೈಸ್, ಅವಾಗ ಸಖತ್ತಾಗಿರ್ತಿತ್ತು. ಬಂದು ಕೂತ್ಕೊಂಡು ಈವ್ನಿಂಗೆಲ್ಲ ಕಾಫಿ ಕುಡ್ಕೊಂಡು ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಳ್ತಾ ಇದ್ವಿ, ಚೆನ್ನಾಗಿದೆ. ಆ್ಯಂಡ್ ಈ ಕಡೆ ನೋಡಿ ನೀವು, ಇದೆಲ್ಲ ಅನ್ನೋದು ಮನೆಗಳೆಲ್ಲ ಇನ್ನೂ ಅಷ್ಟಿಲ್ಲ ಆ್ಯಕ್ಚುಲಿ ಇರೋದು ಗೈಸ್. ನಾವು ಬಂದು ಲೇಔಟಲ್ಲಿ ಇರೋದು. ಈಗ ಮನೆ ಒಳಗಡೆ ಹೋಗೋಣ ಬನ್ನಿ. ಇದೇ ಗೈಸ್, ಇದು ಇಷ್ಟ ಆಗಿತ್ತು, ಲಾಕ್ ಮಾಡೋಣ. ಆ್ಯಂಡ್ ಗೈಸ್ ಇದು ನಮ್ಮ ಮನೆ. 5 ಮಿನಿಟ್ಸ್ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ನಿಮ್ಮ ಜೊತೆ ಒಂದು 5 ನಿಮಿಷ ಮಾತಾಡೋಣ. ನನ್ನ ಹಸ್ಬೆಂಡು ಮನೇಲಿದ್ದಾರೆ ಇವತ್ತು. ಹಾಯ್. ಯಾಕಾದ್ರೆ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ಯಾ? ಚೋಟು ಅಯ್ಯೋ ಗುಡ್ ಗರ್ಲ್. ಸೊ ಗೈಸ್, ಈಗ 5 ಮಿನಿಟ್ಸ್ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದಿದ್ದೀವಿ. ಸೊ ಇವತ್ತು ನಾವೇನು ಇವತ್ತು ಹೋಮ್ ಟೂರ್ ಮಾಡಿದ್ವಿ. ಈ ಮನೆಗೆ ನಾವು ಏನದು ಬಾಡಿಗೆನ, ಲೀಸಾ ಅಥವಾ ಸ್ವಂತನ ಮನೆ ಬೇಬಿ? ಬಾಡಿಗೆ. ಅಲ್ಲ, ಅವ್ರಿಗೆ ಹೇಳ್ಬೇಕಲ್ಲ, ಆಡಿಯನ್ಸಿಗೆ ಹೇಳ್ತಾ ಇರೋದು, ನೀನು ನನಗೆ ಗೊತ್ತಿಲ್ಲ ಅಂತಲ್ಲ. ನೀನು ಹೇಳು, ನಾನು ಅವಾಗಿಂದ ನಾನೇ ಮಾತಾಡ್ತಾ ಇದ್ದೀನಿ. ಸೊ ನಾವು ಬಂದಿರೋದು ಲಕ್ಷ ಏನು ಮಾಡ್ಬೇಡ, ಬರೀ ಲಕ್ಷ ಸಾಕು. ಹಾಂ, ಸೊ ನಮಗೆ ಬಂದಿರೋದು ಖುಷಿ ಇದೆ. ಸೊ ನೀನು ಖುಷಿ ಇದೆಯಾ? ಖುಷಿ ಇದೆ. ಸೊ ನಮ್ಮ ಲೈಫು ಏನು ಗೊತ್ತಾ ಗೈಸ್, ಮದುವೆ ಆಗಿ ಆಫ್ಟರ್ 2 ಇಯರ್ಸ್ ಆದಮೇಲೆ ಇವಾಗ ನಾವು ಈ ಥರ ಬಂದಿದ್ದೀವಿ. ನಮ್ಮದು ಲೈಫು ತುಂಬ ಝೀರೋಯಿಂದ ಲೈಫ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಹೇಗೋಗುತ್ತೆ ಏನು ಅಂತ ಗೊತ್ತಿಲ್ಲ, ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ಏನೇವಿ. ಸೊ ಹಾಗಾಗಿ ಒಂದು ಹ್ಯಾಪಿ ಲೈಫ್ನ ಲೀಡ್ ಮಾಡಬೇಕು ಅಂತ ಬಂದಿದ್ದೀವಿ, ಸೊ ಪೀಸ್ಫುಲ್ಲಾಗಿ. ಆ್ಯಂಡ್ ಇನ್ನೊಂದು ಗೈಸ್, ನಾವೇನು ಇವಾಗ ಇಷ್ಟು ದಿನ ನಾವು ಇದ್ವಲ್ಲ ಊರೊಳಗಡೆ, ಇವ್ರದ್ದು ಡ್ಯಾಡಿಯವ್ರ ಮನೆ. ಸೊ ಅಲ್ಲಿಗೆ ನಾವು ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ಎಲ್ಲನೂ ಇದೆ. ನಾವು ಕಂಪ್ಲೀಟ್ ಎಲ್ಲ ಶಿಫ್ಟ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀವಿ ಅನ್ನೋ ಥರ ಏನಿಲ್ಲ, ಏನ್ಬಿವಿ. ಹೌದು, ಅದಾದಮೇಲೆ ಇವ್ರಿಗೂ ಏನೋ ಮನೆ ಕಟ್ಟಬೇಕು ಅಂತೆಲ್ಲ ಆಸೆ ಇದೆ. ಸೊ ಮುಂದೆ ಫ್ಯೂಚರಲ್ಲಿ ನೋಡೋಣ. ನನಗಂತೂ ನಂಬಿಕೆ, ಇವ್ರ ಮೇಲೆ ನಂಬಿಕೆ ಇದೆ, ಬಟ್ ಅದನ್ನು ನಾವು ಕಟ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನನಗಂತೂ ಇಲ್ಲ ಗೈಸ್. ಯಾಕಂತಂದರೆ ನಿಮಗೆ ಗೊತ್ತಿದೆ ಏನೋ ಆ್ಯಕ್ಚುಲಿ ಬಜೆಟೆಲ್ಲ ಗೊತ್ತಲ್ಲ ಗೈಸ್, ಈಗ ಹೆಂಗೆ ಹೋಗ್ತಾ ಇದೆ ಅಂತ. ಸೊ ನಾವು ಅರ್ನ್ ಮಾಡೋದ್ರಲ್ಲಿ ನಮಗೆ ಗೊತ್ತಾಗುತ್ತೆ ನಮ್ಮ ಕೆಪಾಸಿಟಿ ಏನು ಅಂತ. ಸೊ ಹಾಗಾಗಿ ಬಟ್ ಆದರೆ ಒಳ್ಳೇದಂತೂ ಆಗಲಿ, ನಿನ್ನ ಆಸೆ ನಿಜ ನೆರವೇರಲಿ ಬೇಬಿ. ಆಲ್ ದಿ ಬೆಸ್ಟ್. ಸೊ ನಿಮಗೆ ದೇವರ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು. ಬಟ್ ಆದರೆ ನಿಜ ಹೇಳ್ತೀನಿ, ನನಗೆ ಮನೆ ಕಟ್ಟೋದು ಅವೆಲ್ಲ ನನಗೆ ನೋ ಇಂಟ್ರೆಸ್ಟ್ ಗೈಸ್, ನನಗೆ ಅದೆಲ್ಲ ಇಷ್ಟ ಇಲ್ಲ. ಏನೇನೆ ನಿಜನೇ, ನಿನಗಿಷ್ಟ ಇಲ್ಲ, ನನಗಿಷ್ಟ ಇಲ್ಲ. ಇವ್ರಿಗೆ ಇಷ್ಟ ಇದೆ ಗೈಸ್ ಮನೆ ಕಟ್ಟಬೇಕು ಅಂತ. ನನಗೆ ಮನೆ ಕಟ್ಟಬೇಕು ಎಲ್ಲ ಅಷ್ಟೊಂದು ರಿಸ್ಕ್ ಎಲ್ಲ ತೊಗೊಳಕ್ಕೆ ನನಗೆ ಇಷ್ಟ ಇಲ್ಲ ಗೈಸ್.
ಎಷ್ಟೇ ದೊಡ್ಡ ಮನೆ ಕಟ್ಟಿದ್ರು ನಮ್ಮ ಕೆಲಸ ಇನ್ನೇನು ಗೈಸ್, ಎಲ್ಲನೂ ಕ್ಲೀನ್ ಮಾಡ್ತಾನೆ ಇರು, ತೊಳಿತಾನೆ ಇರು, ಇದೇ ಮಾಡಬೇಕು. ಸೊ ನಮ್ಮಂಥ ಹೊಸ ಇಂಟ್ರೆಸ್ಟು ಅಷ್ಟೊಂದೆಲ್ಲ ಇಲ್ಲ ಗೈಸ್. ನನ್ನ ಬ್ಲಾಗಲ್ಲಿ ಗೈಸ್ ಇವ್ರು ಮಾತೇ ಇಡಲ್ಲ, ಅವ್ರು ಏನಂತ ಗೊತ್ತಾ, ನಾನು ಮಾತಾಡಲ್ಲ ಅಂತ. ಅದಕ್ಕೆ ನಾನು ಹೇಳ್ಕೊಂಬಂದು ಕುಣಿಸ್ಕೊತೀನಿ ಅವ್ರನ್ನ. ಮಾತಾಡ್ಬೇಕು ಅಲ್ಲ ಸರಿ ಓಕೆ. ಇವಾಗ ನಮ್ಮ ಆಡಿಯನ್ಸು, ನನ್ನ ಸಬ್ಸ್ಕ್ರೈಬರ್ಸು ಯೂಟ್ಯೂಬಲ್ಲಿ 200 ಜನ ಆಗಿದ್ದಾರೆ. ಸೊ ಇವಾಗ ಅವರೆಲ್ಲ ನಮ್ಮ ಫ್ಯಾಮಿಲಿ, ಹೌದಾ? ಸೊ ನಮ್ಮ ಫ್ಯಾಮಿಲಿಯವ್ರ ಹತ್ರ ನಾವು ಏನೋ ಶೇರ್ ಮಾಡ್ಕೊಳ್ತಾ ಇದ್ದೀವಿ ಕೆಲವೊಂದನ್ನು, ಓಕೆನಾ? ಸೊ ಅವರು ನಮ್ಮ ಫ್ಯಾಮಿಲಿನೇ. ಸೊ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಬ್ಸ್ಕ್ರೈಬರ್ ಮಾಡಿ, ಇನ್ನೂ ಸಬ್ಸ್ಕ್ರೈಬರ್ ಮಾಡಿಸಿ, ನೀವು ಮಾಡಿ. ಆ್ಯಂಡ್ ಇನ್ನೊಂದು ನಮ್ಮ ವೀಡಿಯೋಸಲ್ಲಿ ನೀವು ಕಮೆಂಟ್ ಮಾಡಿ ಗೈಸ್, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಅಟ್ಲೀಸ್ಟ್ ನಮಗೆ ಗೊತ್ತಾಗುತ್ತೆ ಏನು ಮಾಡ್ಬೋದು, ಹಿಂಗೆ ಮಾಡ್ಬೋದು ಬ್ಲಾಗ್ ಅಂತ. ನಾವು ಇವಾಗೆ ಸ್ಟಾರ್ಟ್ ಮಾಡಿರೋವಂಥದ್ದು. ಸೊ ಸಪೋರ್ಟ್ ಮಾಡಿ. ನಿಮಗೆ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೂ ಅದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ಮನೆಗೆ ಬಂದಿದ್ದೀವಿ. ಸೊ ಇಲ್ಲೆಲ್ಲ ಇನ್ನೂ ಹೊಸದಾದ ವೀಡಿಯೋಸ್ಗಳನ್ನ ಮಾಡಬೇಕು ಅನ್ನೋ ಐಡಿಯಾಸ್ ಎಲ್ಲ ಇದೆ. ಸೊ ನಿಮಗೆ ಆದಷ್ಟು ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ನನಗೆ ಇಷ್ಟ ಇದೆ. ಸೊ ಮಾಡೋಣ. ಸೊ ಇವ್ರನ್ನ ಆದಷ್ಟು ವ್ಲಾಗ್ಗಳೆಲ್ಲ ಹಾಕ್ಕೊಂಡು ಮಾಡ್ತೀನಿ. ಸೊ ನನಗೆ ಇಂಟ್ರೆಸ್ಟ್ ಇದೆ ಗೈಸ್ ಈ ಥರ ವ್ಲಾಗ್ ಮಾಡಬೇಕು ಅಂತ. ಆ್ಯಂಡ್ ಇನ್ನೊಂದು ಗೈಸ್, ಲೈಫಲ್ಲಿ ಬರೀ ನಾವು ನೋಡಿದ್ದಷ್ಟೇ ನಿಜ ಅಲ್ಲ, ಅದ್ರ ಬ್ಯಾಕ್ ಹಿಂದೆಗಡೆನೂ ತುಂಬ ಸ್ಟೋರಿಗಳಿರುತ್ತೆ. ಏನು ಬೇಬಿ, ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಬರೀ ನಮ್ಮ ಬ್ಲಾಗಲ್ಲಿ ನೋಡಿದ ತಕ್ಷಣ ಇವ್ರು ಫುಲ್ ಹ್ಯಾಪಿಯಾಗಿದ್ದಾರೆ, ಖುಷಿಯಾಗಿದ್ದಾರೆ ಅಂತಲ್ಲ. ಎಲ್ಲರ ಲೈಫಲ್ಲೂ ರಿಸ್ಕ್ ಇರುತ್ತೆ. ಬಟ್ ಏನಂದ್ರೆ ನಾವು ಕಷ್ಟಗಳನ್ನ ಹೇಳ್ಕೊಳಕ್ಕೆ ನಂಗೆ ಇಷ್ಟಪಡಲ್ಲ. ಏನು ಬೇಬಿ, ಕಷ್ಟಗಳನ್ನ ಹೇಳ್ಕೊಳಕ್ಕೆ ಇಷ್ಟಪಟ್ಟು. ಯಾಕೆ ಗೊತ್ತಾ, ಯಾರ ಲೈಫಲ್ಲಿ ಕಷ್ಟ ಇರಲ್ಲ, ಎಲ್ಲರ ಲೈಫಲ್ಲೂ ಕಷ್ಟ ಇರೋದಲ್ವಾ. ಹಾಗಾಗಿ ಕಷ್ಟಗಳನ್ನ ಹೇಳ್ಕೊಳಕ್ಕೆ ನಾನು ಇಷ್ಟಪಡಲ್ಲ. ಏನಿದ್ರು ಖುಷಿಯಾಗಿರೋಂಥ ಕ್ಷಣಗಳನ್ನ ಶೇರ್ ಮಾಡಬೇಕು. ನಮ್ಮ ವೀಡಿಯೋಸ್ ನೋಡಿದಾಗ ನಿಮಗೂ ಖುಷಿ ಆಗಬೇಕು. ಹಾಗಾಗಿ ನಾನು ಈ ಥರ ವೀಡಿಯೋಸ್ನ ಮಾಡ್ತೀನಿ. ಸೊ ಇನ್ನು ಮುಂದಕ್ಕಿಂತ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನನ್ನ ಫ್ಯಾಮಿಲಿ ಆಗಿದ್ದೀರಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಒಂದಷ್ಟು ವೀಡಿಯೋಸ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲನೂ. ಸೊ ನೀವು ನೋಡಿ ಖುಷಿ ಪಡಿ, ಎಂಜಾಯ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಏನೋ ವೆರಿ ಸ್ಮೈಲಿ ಗೈಸ್, ಇನ್ನೇನು ಮಾತಾಡಲ್ಲ. ಸೊ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಮೊಟ್ಟಿಗೆ ಮಾತಾಡಿ ನಮಗಂತೂ ತುಂಬ ಖುಷಿ ಆಯಿತು. ಸೊ ಲವ್ ಯು ಸೋ ಮಚ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಟಿಲ್ ದೆನ್ ಕೀಪ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಿಂಗೆ ಗೈಸ್, ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್ ಮಾಡು ಚೋಟು. ಬಾಯ್ ಬಾಯ್.